ನಮಸ್ತೆ, ನನ್ನ ಹೆಸರು ಚೈತಶ್ರೀ ಅಂತ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ವೈ ಐ ಸ್ಟಾರ್ಟೆಡ್ ಡೂಯಿಂಗ್ ಯೋಗ. ನಾನು ಯೋಗ ಸ್ಟಾರ್ಟ್ ಮಾಡಿದ್ದು ನನ್ನ ಕೋವಿಡ್ ಟೈಮಲ್ಲಿ, ವೇರ್ ಐ ಸ್ಟಾರ್ಟೆಡ್ ಗೇನಿಂಗ್ ಲಾಟ್ಸ್ ಆಫ್ ವೆಯ್ಟ್ ಬಿಕಾಸ್ ದರ್ ಇಸ್ ನೋ ಎಕ್ಸಸೈಸ್ ಟು ದ ಬಾಡಿ. ಎಲ್ಲೂ ಆಚೆ ಹೋಗ್ತಾ ಇರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ ಲಾಕ್ಡೌನ್ ಇದ್ದಿದ್ದರಿಂದ. ಹಾಗಾಗಿ ಯೋಗ ಸ್ಟಾರ್ಟ್ ಮಾಡ್ಕೊಂಡಿತ್ತು. ನನ್ನ ತಂದೆ ಹಲವಾರು ವರ್ಷದಿಂದ ಮಾಡ್ತಾ ಇದ್ದಾರೆ ಯೋಗನ, 8-9 ವರ್ಷದಿಂದ ಮಾಡ್ತಾ ಇರ್ಬೋದು. ಹಾಗಾಗಿ ಅವರು ನನಗೆ ಹೇಳ್ಕೊಡ್ತಾ ಇದ್ದರು. ಡೆಫಿನೆಟ್ಲಿ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಅ ಲಾಟ್ ಯೋಗ ಮಾಡಲಿಕ್ಕೆ. ಅದಾದಮೇಲಿಂದ ನಾನು ಕೆಲವೊಂದು ಆಸನಗಳನ್ನ ಯೂಟ್ಯೂಬ್ ವೀಡಿಯೋಸಿಂದ ನೋಡಿ ಕೂಡ ಕಲ್ತ್ಕೊಂಡಿದ್ದೆ. ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ಯೋಗ ಮಾಡೋದ್ರಿಂದ ನನಗೆ ಬಾಡಿ ವೆಯ್ಟ್ ರೆಡ್ಯೂಸ್ ಆಯಿತು, ಹಾಗೆ ಫ್ಲೆಕ್ಸಿಬಿಲಿಟಿ ಸಿಕ್ಕಿದೆ. ಆ್ಯಂಡ್ ಮೋರ್ ಓವರ್ ತುಂಬ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದರೂ ಹೋಗುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ ಯೋಗ ಮಾಡೋದ್ರಿಂದ. ಆ್ಯಂಡ್ ತುಂಬ ಹೊತ್ತು, ಈಗ ಕೆಲವೊಂದು ಜನಕ್ಕೆ ಓಡಾಡಲಿಕ್ಕಾಗೋದಿಲ್ಲ ತುಂಬ ಹೊತ್ತು, ಈಗ ನಡ್ಕೊಂಡು ಹೋಗೋದು ಆ ಥರ ಆಯಿತು ಅಂದರೆ ಸುಸ್ತಾಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಹಾಗೆಲ್ಲ ಏನೂ ಆಗೋದಿಲ್ಲ ಈಗ, ಬಿಕಾಸ್ ಯೋಗ ಮಾಡೋದ್ರಿಂದ. ಆ್ಯಂಡ್ ಸ್ಟ್ರೆಂತ್ ಬರುತ್ತೆ ಬಾಡಿಗೆ, ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬರುತ್ತೆ. ಇದೆಲ್ಲ ಯೋಗದಿಂದ ಸಿಕ್ಕಿರೋದು ನನಗೆ. ಹಾಗೆ ತುಂಬ ಜನ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಪೀರಿಯಡ್ ಕ್ರ್ಯಾಮ್ಸ್ ಎಲ್ಲ ಆಗೋದು ತುಂಬ ಆಗ್ತಾ ಇರುತ್ತೆ. ಅಂಥವ್ರಿಗೆಲ್ಲರಿಗೂ ಯೋಗ ಮಾಡೋದ್ರಿಂದ ನಿಜವಾಗ್ಲೂ ರಿಲೀಫ್ ಆಗುತ್ತೆ. ಆದರೆ ಕೆಲವೊಂದು ಆಸನಗಳನ್ನ ಮಾತ್ರ ಮಾಡಬೇಕು. ಆ ಥರ ಆಸನಗಳು ಮಾಡಿದ್ರೆ ನಿಮಗೆ ಕಡಿಮೆ ಆಗುತ್ತೆ ಪೇಯ್ನು. ಹಾಗೆ ನಾನು ಈಗ ಪ್ರೆಸೆಂಟ್ಲಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯಲ್ಲಿ ಯೋಗ ಅಭ್ಯಾಸ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆ ಬ್ಯಾಚ್ ಹೋಗ್ತೀನಿ ನಾನು. ಅವರು 5:30, 5:45 ಸ್ಟಾರ್ಟ್ ಮಾಡ್ತಾರೆ. ಹಾಗೆ 7 o'clock, 7:15ವರೆಗೂ ಇರುತ್ತೆ ಕ್ಲಾಸಸ್ ಎಲ್ಲ. ಇಟ್ ಈಸ್ ರಿಯಲಿ ಗೋನ್ ಬಿ ಫನ್. ಯೋಗ ಮಾಡೋದು ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಕೆಲವೊಂದು ಅದು ಸ್ತೋತ್ರಗಳೆಲ್ಲ ಇರುತ್ತೆ, ಶ್ಲೋಕಗಳೆಲ್ಲ ಹೇಳೋದಿರುತ್ತೆ, ಸನ್ ಸ್ಯಾಲ್ಯುಟೇಷನ್ಸ್ದು ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಟ್ ಹ್ಯಾಸ್ ರಿಯಲಿ ಹೆಲ್ಪ್ಡ್ ಮೀ ಅ ಲಾಟ್. ಥ್ಯಾಂಕ್ ಯು ಎವ್ರಿ ಒನ್. ಆ್ಯಕ್ಚುಲಿ ಇದು ನಾನು ಯೋಗ ಸ್ಟಾರ್ಟ್ ಮಾಡೋದಕ್ಕೆ ಯಾರ್ಯಾರು ನನಗೆ ಗೈಡ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.